ನಮಸ್ಕಾರ ದೊಡ್ಡ ಮಂದಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತೆಲ್ಲ ಇದೀವಪ್ಪ ಅಂದ್ರೆ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆ ಒಳಗೆ ಅದೀವಿ ರೀ. ಈಗ ತಾನ ಸ್ಟೇಷನ್ದ ಹೊರ ಬಂದ್ವಿ. ನೀವು ಸ್ಟೇಷನ್ ನೋಡ್ಬೇಕು, ಯಾವುದೋ ಒಂದು ಏರ್ಪೋರ್ಟಿಗೆ ಬಂದಂಗೆ ಫೀಲ್ ಆಗುತ್ತೆ ನಿಮ್ಗೆ. ಹಂಗೈತಿ ರೈಲ್ವೆ ಸ್ಟೇಷನ್. ಇನ್ನೂ ಕನ್ಸ್ಟ್ರಕ್ಷನ್ನಾಗ ಐತಿ. ಬರ್ರಿ ಒಂದು ರೌಂಡ್ ನೋಡ್ಕೊಂಬರಮ್ಮ. ಸ್ಟೇಷನ್ ಅಂತ 3 ಕಿಲೋಮೀಟರ್ ಸರಿಯೂ ನದಿ ಐತ್ರಿ. ನಾವು ಅಲ್ಲಿಗೆ ಬಂದ್ವಿ. ನೀವು ನಡ್ಕೋತನ ಬರ್ಬೋದು, ಇಲ್ಲ ಗಾಡಿ ಬರೋದು. ಗಾಡಿ ಒಳಗೆ ಬಂದರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ನಡ್ಕೋತನ ಬಂದೀವಿ ರೀ ಟೈಮ್ ಇದ್ದಿದ್ದಕ್ಕೆ. ಇಲ್ಲಿ ಎದಕ್ಕೆ ಬಂದೀವಪ್ಪ ಅಂದರೆ ಇಲ್ದ ನದಿ ಒಳಗೆ ಶ್ರೀರಾಮ ಅವರ ದೇಹ ತ್ಯಜಿಸಿ ವೈಕುಂಠಕ್ಕೆ ಬಂದಿದ್ರಿ. ಇಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಬರ್ತಾರೆ. ಇಲ್ಲಿ ಸಾಯಂಕಾಲ 6 ಗಂಟೆಗೆ ಸರಿಯೋ ಆರತಿ ಆಗುತ್ತೆ ರೀ. ಅದನ್ನು ನೋಡ್ಕೊಂಡು ಶ್ರೀರಾಮ ಮಂದಿರಕ್ಕೆ ಹೋಗ್ಬರ್ರಿ.
ಸರಿಯೋ ಆರತಿ ಮುಗಿಸೋದು ನಾವು ಹನುಮಾನ್ಗರಿ ಕಡೆ ಹೊಂಟೀವಿ ರೀ. ಶ್ರೀರಾಮ ಮಂದಿರಕ್ಕಿಂತ ಮೊದಲು ಇಲ್ಲಿ ಹನುಮಾನ್ಗರಿ ದರ್ಶನ ಮಾಡ್ಬೇಕಂತ. ವನವಾಸ ಮುಗಿಯನ ರಾಮ ಅವರು ಹನುಮಂತಗಿರಕ್ಕೆ ಜಾಗ ಕೊಟ್ಟಿದ್ದ ಜಾಗ ರೀ ಇದು. ಹನುಮಾನ್ಗರಿ ಮುಗಿಸ್ಕೊಂಡು ರಾಮ ಮಂದಿರ ಕಡೆ ಹೊಂಟೀವಿ ದರ್ಶನ ಮಾಡಕ್ಕೆ. ಇದರಿ ರಾಮ ಮಂದಿರದ ಮುಖ್ಯ ದ್ವಾರ. ಇಲ್ಲಿಂದ ನಾವು ಒಳಗೆ ಹೋಗ್ಬೇಕು. ಸ್ವಲ್ಪ ದೂರ ಹೋಗೋಣ ನಮ್ಮ ಮೊಬೈಲ್ ಮತ್ತು ಬ್ಯಾಗ್ ಇಡೋಕೆ ಲಾಕರ್ಸ್ ಅದಾವೆ ರೀ. ಅಲ್ಲೇ ಇಡ್ಬೋದು ನಾವು. ಚಪ್ಪಲಿ ಬಿಡೋಕ್ಕೂ ಲಾಕರ್ಸ್ ಅದಾವೆ. ಯಾವುದೇ ರೀತಿ ಕಾಸ್ಟ್ ಇಲ್ಲ. ಇಲ್ಲೇ ಬಿಟ್ಟು ಹೋಗ್ಬೋದು ರೀ ನಾವು. ನೀವು ನೋಡ್ಬೋದು ಇಲ್ಲಿ ಚಪ್ಪಲಿಗೆ ಮತ್ತು ಬ್ಯಾಗಿಗೆ ಒಳಗೆ ಎಲ್ಲ ವ್ಯವಸ್ಥೆ ಅದ ಇಡಕ್ಕೆ. ನೀವು ಹೊರಗೆ ರೊಕ್ಕ ಕೊಟ್ಟು ಲಾಕರ್ನಾಗ ಇಡಕ್ಕೆ ಹೋಗ್ಬೇಡ್ರಿ. ಒಳಗೆಲ್ಲ ಫ್ರೀನ ಅದಾವು. ನಿಮಗೆ ಹಾರ್ಡ್ಲಿ ಒಂದು ಹೆಚ್ಚು ಕಮ್ಮಿ ಗಲ್ಲಿದ್ರೆ 1 ತಾಸು, ನಮಗಂತೂ ಒಂದು ಅರ್ಧ ತಾಸಿನಾಗ ದರ್ಶನ ಅಂತ ಹೊರಗೆ ಬಂದ್ವಿ. ಈಗ ನೀವು ನೋಡ್ಬೋದು ಇವೆಲ್ಲ ಚಪ್ಪಲಿ ಇಡಕ್ಕೆ ಮತ್ತು ಮುಂದೆ ಬ್ಯಾಗ್ ಇಡಕ್ಕೆ ಅದಾವು. ನಾವು ಹೊರಗಡೆ ಬರೋ ಜಾಗದಾಗ ನೀವು ನೋಡ್ಬೋದು ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತದೆ ರೀ. ಡೈಲಿ ಬೆಳಗ್ಗೆ 9ರಿಂದ ರಾತ್ರಿ 8 ತನಕ ಇರ್ತದೆ. ನಮ್ದು ಲೇಟ್ ಆಗಿದ್ದಕ್ಕೆ ಈಗ ಮುಗಿದಿದ್ದು. ಕೊನೆಯದಾಗಿ ಹೇಳ್ಬೇಕಪ್ಪ ಅಂದ್ರೆ 400 ವರ್ಷಗಳ ಹೋರಾಟ, ಅದು ಎಷ್ಟೋ ಹಿಂದೂಗಳ ರಕ್ತ ಹಾಗೂ ಜೀವನ ಬಲಿದಾನದ ನಂತರ ನಮಗೆ ಇವತ್ತು ಪುಣ್ಯದಿಂದ ರಾಮ ಜನ್ಮಭೂಮಿ ಒಳಗೆ ಗುಡಿಯಾಗಿ ಇವತ್ತು ದರ್ಶನ ಮಾಡಿ ಬಂದ್ವಿ. ಇವತ್ತೆಲ್ಲ ನಾವು ಅವ್ರನ್ನ ನೆನೆಸ್ಕೊಂಡು ರೈಲ್ವೆ ಸ್ಟೇಷನ್ದ ನೈಟ್ ವ್ಯೂ ನೋಡ್ರಿ, ಮಸ್ತ್ ಅದ. ರಾತ್ರಿ ನಾವು ಸ್ಟೇ ಇದ್ದಂಥ ರೂಮ್ ಇದೆ ರೀ. 1300 ರೂಪಾಯಿ ಕೊಟ್ಟಿದ್ವಿ 5 ಜನಕ್ಕೆ. ನಮ್ಮದು ಮಧ್ಯಾಹ್ನ ಫ್ಲೈಟ್ ಇರೋದ್ರಿಂದ ಏನೋ ಟೈಮ್ ಆಯ್ತು ಅಂತ ದಶರಥ ಮಹಲಿಗೆ ಬಂದಿದ್ವಿ. ಇದೇ ಸ್ಥಳದಲ್ಲಿ ಪ್ರಭು ಶ್ರೀರಾಮರು ತಮ್ಮ ಬಾಲ್ಯವನ್ನು ಕಳೆದಿದ್ದ. ಇಲ್ಲೇ ಒರಿಜಿನಲ್ ದಶರಥ ಮಹಲ್ ಇತ್ತು. ಅದರ ಜಾಗದಾಗ ಈ ಮಹಲನ್ನು ನಿರ್ಮಿಸುತ್ತಾರೆ. ನಾವು ದಶರಥ ಮಹಲ್ ಮುಗಿಸೊಂದು ನಮಗೆ ಫ್ಲೈಟಿಗೆ ಟೈಮ್ ಆಯ್ತು ಅಂತ ರೂಮ್ ಕಡೆ ಹೊಂಟಿದ್ವಿ ರೀ. ದಾರಿ ಒಳಗೆ ಶ್ರೀರಾಮ್ ಸೇನೆ ಮುಖ್ಯಸ್ಥರು ಹಾಗೂ ಕಟ್ಟರಿಂದ ಆದಂಥ ಪ್ರಮೋದ್ ಮುತಾಲಿಕ್ ಅವರು ಸಿಕ್ಕಿದ್ರು. ನಮ್ಗೆ ಭಾಳ ಖುಷಿ ಆತ್ರಿ ಅವ್ರಿಗೆ ನೋಡಿ. ಎಲ್ಲಿಂದ ಬಂದಿರ ಅಂತ ಕೇಳಿದ್ರೆ ಹಾಗೆ ಅವ್ರ ಜೊತೆ ಒಂದಿಷ್ಟು ಫೋಟೋ ತಕ್ಕೊಂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗಮು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.